Okay, welcome to another block. I have another question for you people. I mean, as per VSKV 2017 question paper, which is occurred in the 2017 VSKUB or VSKD. Mr. Sunil for the assessment year 2019 to 20, particular jewelry non-listed shares. This question arose for 15 marks in the 2017. Cost of acquisition 2 lakh, jewelry non-listed shares 31,500, year of purchase 1989-1990. So jewelry was purchased in the year 1989-1990. Okay, non-listed shares was purchased on 2002 to 2003. Cost of addition 40,000, 25,800. When it was cost of addition is made, year of cost of addition 1999, 2000, 2007, 2008. Cost of acquisition jewelry 2 ಲಕ್ಷ ರೂಪಾಯಿ ಇದೆ. ಅದು 1989 1990ರಲ್ಲಿ ಮಾಡಿದ್ದು. ನಾನ್ ಲಿಸ್ಟೆಡ್ ಶೇರ್ಸ್ ಇದೆ 31,500. ಇದು 2002 ಮತ್ತು 2003ನೇ ಸಾಲಿನಲ್ಲಿ ಮಾಡಿದ್ದು. ಸೊ 2002 2003ನೇ ಸಾಲಿಂದಂದರೆ ಈ ಇಂಡೆಕ್ಸ್ ಈ 105 ಛೇದವಾಗಿ ತಗೋಬೇಕು, ಡಿನಾಮಿನೇಟರ್ ಕೆಳಗೆ ಬರೀಬೇಕು. ಐ ಮೀನ್ ಮೇಲೆ 280 ಡಿವೈಡ್ ಬೈ 15 ಅಂದರೆ 31,500 ಇಂಟು 280 ಡಿವೈಡ್ ಬೈ 105. ನೆಕ್ಸ್ಟ್ ಸೇಮ್ 2 lakh ಇಂಟು ಇಲ್ಲಿ 1989 1990 ಇಲ್ಲಿ ಇಂಡೆಕ್ಸೇಷನ್ ಇಲ್ಲ ಅಂದಾಗ ಇದಕ್ಕೇನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಣ. ಈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ಮಾಡಬೇಕಾದ್ರೆ ಎಕ್ಸಾಂಪಲ್ 2 lakh ಇದೆ, ಇಲ್ಲಿ 2,80,000 ಇದೆ. ವಿಚ್ ಎವರ್ ಈಸ್ ಹೈಯರ್ 2,80,000, 2 lakh, ವಿಚ್ ಎವರ್ ಇಸ್ ಹೈಯರ್ 2,80,000. ಬಟ್ 2001 ಇಂದ ಇಂಡೆಕ್ಸ್ ಇದೆ, ಸೊ 100. ಸೊ ಇದನ್ನು ನೀವು ತೊಗೋಬೋದು 2001. ಸೊ ವಿಚ್ ಎವರ್ ಈಸ್ ಹೈಯರ್ 2,80,000, 2 lakh, whichever is higher 2,80,000 has to be taken. So 2,80,000, 2001 index was 100, 280 divided by 100 into 2,80,000, we will get the 10 lakh something rupees cost of inflation index of. Next same your cost of addition 40,000 ರೂಪಾಯಿ ಇದೆ. ಇದು ಯಾವ ವರ್ಷದಾಗ ಮಾಡಿದ್ರು? 1999 2000. 1999 2000 ಅಂದಾಗ ನಾವಿಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸು 2 ಲಕ್ಷ ಮತ್ತು 2,80,000 ತೊಗೊಂಡಿವಿ ಅಂದರೆ ಇದನ್ನು ಭಾಳ ಕೇರ್ಫುಲ್ ಆಗಿ ಲಿಸನ್ ಮಾಡಬೇಕು. ಎವರಿಬಡಿ ಶುಡ್ ಲಿಸನ್ ವೇರ್ ಕೇರ್ಫುಲಿ ರಿಗಾರ್ಡಿಂಗ್ ದಿಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ 2 lakh ಇನ್ ದ ಇಯರ್ 1990. ಸೊ 2 ಲಕ್ಷ ರೂಪಾಯಿ ಮತ್ತು 2,80,000. ಈ 2,80,000 ರೂಪಾಯಿ 2001 ನಾವು ಬೇಸಾಗಿ ತೊಗೊಂಡಾಗ 2001 ಆದಮೇಲೆ 1999 2,000 ಬರಲ್ಲ. ಸೊ ಕಾಸ್ಟ್ ಆಫ್ ಅಡಿಷನ್ಸ್ 40,000 ಇಟ್ ಶುಡ್ ನಾಟ್ ಬಿ ಟೇಕನ್. ಇನ್ ದ ಲಾಸ್ಟ್ ಕ್ಲಾಸ್ ಐ ಕುಡ್ ಎಕ್ಸ್ಪ್ಲೈನ್ ಆನ್ ಎನಿ ಕಾಸ್ಟ್ ಆಫ್ ಅಡಿಷನ್ಸ್ ಮೇಡ್ ಪ್ರಯರ್ ಟು 2001 ಶುಡ್ ನಾಟ್ ಬಿ ಕನ್ಸಿಡರ್ಡ್ ಕಾಸ್ಟ್ ಆಫ್ ಅಡಿಷನ್ ಅಂತ ಹೇಳಿದ್ದೆ. ಸೊ ಇಲ್ಲಿ ಇವೆರಡು ವಿಚ್ ಎವರ್ ಇಸ್ ಹೈಯರ್ ಅಂತ 2001 ತೊಗೊಂಡಾಗ 2001 ಆದಮೇಲೆ 1999 2,000 ಬರಲ್ಲ. ಹಾಗಾಗಿ ಈ ಕಾಸ್ಟ್ ಆಫ್ ಅಡಿಷನನ್ನು ಕನ್ಸಿಡರ್ ಮಾಡಬಾರ್ದು, ಶುಡ್ ನಾಟ್ ಬಿ ಟೇಕನ್. ಬಿಕಾಸ್ 2001 has been taken for consideration for fair market value cost of acquisition whichever is higher for 2,40,000, example 2,80,000 taken for consideration for indexation cost. After 2001 should not come 1999 or 2000. ಸೊ ನಾವು ಇದನ್ನು ಮಾಡಬೇಕಾದ್ರೆ 2001 ತೊಗೊಂಡಿದ್ದಾವೆ ಅಂದಾಗ 1999 2,000 ಬರಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1,17,000 ರೂಪಾಯಿ ಇದೆ. ಇದು 2005 2006 ಇದೆ. ಅಂದರೆ ದ 2001 ಆಫ್ಟರ್ 2001 2002 2003 2004 2005 after 2001 2005 2006 comes, but after 2001 1999 2002 do not comes for calculation because the number should be ascending order. ಓಕೆ, ಅಂದರೆ 2001 ಆದಮೇಲೆ 1999 2,000 ಬರಲ್ಲ. 2001 ಆದಮೇಲೆ 2005 2006 ಬರುತ್ತೆ. ಈ 1,17,000 ರೂಪಾಯಿನ ಕನ್ಸಿಡರ್ ಮಾಡಬೇಕು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಈ ಕಾಲ ನಾನ್ ಲಿಸ್ಟೆಡ್ ಲೇಯರ್ಸ್
ನಾನ್ ಲಿಸ್ಟೆಡ್ ಶೇರ್ಸಿಗೆ ಏನು ಕೊಟ್ಟಿಲ್ಲ, ಕನ್ಸಿಡರ್ ಮಾಡಬೇಡ್ರಿ. ಇದಕ್ಕೇನು ಇಲ್ಲ. ಕಾಸ್ಟ್ ಆಫ್ ಅಡಿಷನ್ ಇದೆ 25,800 ರೂಪಾಯಿ ಇದೆ, ಅದು 2007 ಮತ್ತು 2008 ಇದೆ, ಇದನ್ನು ಕನ್ಸಿಡರ್ ಮಾಡಬೇಕು. 2007 ಮತ್ತು 2008 ಇದು ಇಂಡೆಕ್ಸೇಷನ್ ಎಷ್ಟಿದೆ ಅಂದರೆ, ಸೊ 129, 280 ಡಿವೈಡ್ ಬೈ 129 ಇಂಟು 25,800, ಇದನ್ನು ಸಮ್ ಬಿಡಿಸ್ಬೇಕಾದ್ರೆ ನಿಮಗೆ ಐಡಿಯಾ ಬರ್ತದೆ. ನೆಕ್ಸ್ಟ್ selling expenses ಬರೀ ನಾನ್ ಲಿಸ್ಟೆಡ್ ಶೇರ್ಸ್ ಸಿಗಿದೆ. ದ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಸ್ ಟು ಬಿ ಅಂಡರ್ ನಾನ್ ಲಿಸ್ಟೆಡ್ ಶೇರ್ಸ್, ನಾಟ್ ಫಾರ್ jewelry. Then sale proceeds of jewelry 14,59,000. Next, sale proceeds of non-listed shares 3,76,000. The year of sales, the jewelry was sold in the year 1819. Non-listed shares was sold to the 1819. Okay, the fair market value already explained. The whichever is higher, cost of acquisition and cost fair market value. Next, cost of inflation index is given for 2001, 2002, 2003, 2005, 2006 and 2007, 8 and 2018 and 19. Okay, let us move on solution. Okay, first one, jewelry. So look at the jewelry. Okay, I will explain one by one. Particulars, rupees, particulars, jewelry. First one, sale proceeds, jewelry. What was the sale proceeds of jewelry here? 14,59,000. I wrote outer column 14,59,000. Next, after less selling expenses. Selling expenses is given how much? Look at the question. No, here no selling expenses, but given on non-listed shares 1,000 rupees. So put nil. The balance will be 14,59,000 as usual. So this amount should be treated as net consideration. Next step, less cost of acquisition. Cost of acquisition made in the year 8990. So amount was 2 lakh. ORR fair market value 2001. Yeah, I mean 1/4/2001, but given in the question, look at the last sentence. The fair market value of jewelry as on 1/4/2001 rupees 2,80,000. So here 2,80,000. Among these, whichever is higher. So 2,80,000 as base. ಸೊ ಇವೆರಡರಲ್ಲಿ ದೊಡ್ಡ ಅಮೌಂಟ್ ಯಾವುದು? ಇದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ಆ್ಯಸ್ ಯೂಶುವಲ್ ಹಾಗೆ ಬರುತ್ತೆ. ಸೊ ಇವೆರಡರಲ್ಲಿ ದೊಡ್ಡ ಅಮೌಂಟ್ ಯಾವುದು? 2,80,000, 2 ಲಕ್ಷ ದೊಡ್ಡ ಅಮೌಂಟ್ ತೊಗೊಂಡೆ. ನಾ ದೊಡ್ಡ ಅಮೌಂಟ್ ಇದು ಯಾವ ಇಯರ್ದು? 2001. 2001 ಆದಮೇಲೆ ಕಾಸ್ಟ್ ಆಫ್ ಅಡಿಷನ್ ಒಂದು ಮಾಡಿದ್ದಿದೆ 40,000 ರೂಪಾಯಿ. ಈ 40,000 ರೂಪಾಯಿ ಯಾವಾಗ ಮಾಡಿದ್ದು? 1999 2000. ಸೊ 1999 2000 ಅಂದಮೇಲೆ 2001 ಆದಮೇಲೆ 1999 and 2000 will not comes after 2001. So it means say that any cost of additions here, cost of additions rupees 40,000, 1999 and 2000 year of additions was 1999, 2000 should not be considered, because after 2001 will not comes 1999 and 2000. So cost of addition should be ignored. So here indexed cost,
2,80,000. First we should make it indexed cost for jewelry. So present, I mean last year, here I wrote down computation of taxable capital gain of Mr. Sunil for the assessment year 2019-20 and the previous year 2018-19. In the last session, in the last video, I made some mistake. What 2020-21 I wrote in the last video. So I make it correction here. ಹಿಂದಿನ ವಿಡಿಯೋದಲ್ಲಿ 2020-21 ಬರೆದಿದ್ದೆ, ಅದು ಮಿಸ್ಟೇಕ್ ಆಗಿದ್ದು, ಕನ್ಫ್ಯೂಷನ್ ಈ ವರ್ಷದ ಅಂದ್ಕೊಂಡು. ಇದು ಅಸೆಸ್ಮೆಂಟ್ ಇಯರ್ 2019-20 ಆ್ಯಂಡ್ ಪ್ರೀವಿಯಸ್ ಇಯರ್ 18-19 ನೆನ್ಪಿಟ್ಕೊಳ್ರಿ. ಇದು ಸ್ವಲ್ಪ ಮೈನರ್ ಮಿಸ್ಟೇಕ್ ಆಯಿತು ಹಿಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಈಗ ಇಲ್ಲಿಗೆ ಬರುವ. ಸೊ 2,80,000 whichever is higher as considered 2,80,000 into 280 is the preceding year index 280, but 2001 index 1 for 2000 and 2001 index was, I mean 2001 and 2 index was 100. So here divided by 100. So balance was how much? 2 lakh. So 100 and cancel. Okay, 2,80,000. 2,80,000. Yes. So 2,80,000 into 280 divided by 100. The balance is 7,84,000. 7,84,000. So ಇದು ಕಾಸ್ಟ್ ಆಫ್, ದಿಸ್ ಇಸ್ ದ ಇದರದ್ದು ಕಾಸ್ಟ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಬಂದು 7,84,000 ಬಂತು. ನೆಕ್ಸ್ಟ್ ಅನದರ್ ಒನ್, ಲುಕ್ ಅಟ್ ದ ಕ್ವಶನ್. ಇಯರ್ ಕಾಸ್ಟ್ ಆಫ್ ಅಡಿಷನ್ ಆಲ್ರೆಡಿ ಹೇಳಿದ್ದೀನಿ. ಕಾಸ್ಟ್ ಆಫ್ ಅಡಿಷನ್ಸ್ ಬಗ್ಗೆ 2001 ಆದಮೇಲೆ 1999 to 2000 ಈ 40,000 ರೂಪಾಯಿ 1999 2000 ಮಾಡಿದ್ದು ಬರಲ್ಲ. ಸೊ ಯಾಕೆ ಬರಲ್ಲ ಅಂದರೆ 2001 ಆದಮೇಲೆ 1999 2000 ಇಸ್ವಿ ಬರಲ್ಲ. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. Cost of improvement was made in the year 2005 and 2006. So 2005 and 2006. So amount was here I write down 7,84,000 inside inner column. Next here I put particulars columns 1,17,000. So 1,17,000 indexed cost, it has to be converted into indexed cost 1,17,000 into present year index 280, but 2005 and 2006 index. Here look at the 2005 and 2006 index 170. So 117 cancel. 2,80,000 is the balance. So here 2,80,000. So 7,84,000 plus 2,80,000. Total amount 10,64,000. 10,64,000. Subtract out of 14,59,000 minus 10,64,000. 3,95,000. This is the long-term capital gain on jewelry. Next, this is the long-term capital gain on jewelry is over. Next part is there. Look at the question, non-listed shares. Okay, sale proceeds of non-listed shares. So non-listed shares I wanted put inside inner column. So sale proceeds, here look at the sale proceeds of non-listed shares is 3,76,000. So 3,76,000 less cost of acquisition. Cost
Cost acquisition was made year of purchase 2002 and 2003 was 31,500. 31,500 in the year 2002-2003. Here look at the 2002 and 2003 index was 105. The 31,500 should be indexed cost. ಈ 31,500 ರೂಪಾಯಿ 2002 ಮತ್ತು 2003ನೇ ಸಾಲಿನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಸೇಲ್ ಆಗಿದ್ದು 3,76,000 ರೂಪಾಯಿ. ಫಸ್ಟ್ ಇನ್ನರ್ ಕಾಲಮ್ ಹಾಕೊಂಡಿದ್ದೀನಿ. 31,500 2002 ಮತ್ತು 2003ರಲ್ಲಿ ಕ್ವಶನಲ್ಲಿ ಕೊಟ್ಟಿರೋದನ್ನು ಹಾಕೊಂಡಿದ್ದೀನಿ. ಯಾವುದೇ ಕ್ವಶನ್ ಅರ್ಥ ಆಗಬೇಕಂದ್ರೂ ಆನ್ಸರ್ ಬಿಡಿಸಬೇಕಾದ್ರೆ ಕ್ವಶನ್ ಬರ್ಕೊಂಡು ಆಮೇಲೆ ನಿಮಗೆ ನೋಡ್ಕೊಂಡ್ರೆ ಕ್ಲಿಯರ್ ಆಗ್ತದೆ. ಸೊ ಇಂಡೆಕ್ಸ್ಡ್ ಕಾಸ್ಟ್ 31,500 preceding year index 280 common divided by 2002-2003 index was 105. Amount, what was the amount? 31,500 into 280 divided by 105 is equal to 84,000. Yes, 84,000. Next, ರಿಮೈನಿಂಗ್ ಪಾರ್ಟ್ ಐ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪೇಜ್. ಸೊ ಇದಿಷ್ಟು ನೆನಪಿಟ್ಕೊಳ್ರಿ. ಇದನ್ನು ಹಾಗೆ ಬರೀತೀನಿ ನೆಕ್ಸ್ಟ್ ಪೇಜಲ್ಲಿ. ಸೊ ಇದನ್ನು ಹಾಗೆ ಬರೆದು ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಇದನ್ನು ಹಾಗೆ ಬರೆದು ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಓವರ್. ನೆಕ್ಸ್ಟ್ ಕಾಸ್ಟ್ ಆಫ್ ಅಡಿಷನ್ 25,800. ಇಟ್ ಈಸ್ ಓವರ್ ಬಟ್ 25,800 ಕಾಸ್ಟ್ ಆಫ್ ಅಡಿಷನ್. ದಿಸ್ ಶುಡ್ ಬಿ ಕಮ್ಸ್ ಲೆಸ್ ಅಂಡರ್ ಲೆಸ್ ಐಟಮ್. Cost of addition was made in the year 2007 and 2008. Okay, what was the cost? 25,800. 25,800. The 25,800 should be indexed. ಅಂದರೆ 25,800 ರೂಪಾಯಿ ಕಾಸ್ಟ್ ಆಫ್ ಇಂಡೆಕ್ಸ್ಡ್ ಅಂದರೆ 25,800 ರೂಪಾಯಿನ 2007 ಮತ್ತು 2008 2007 and index 2007 and 8 index 129. So here indexed cost I forgotten to say some selling expenses is there. Less selling expenses. I mean in the last page I could make mistake. Selling expenses is 1,000 is there. The 1,000 should be deducted. The balance is 3,75,000. Okay, as usual is same. 1,000 ರೂಪಾಯಿ ಇಂದಿಂದ ಇದರಲ್ಲಿ ಲೆಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಸೊ ಈಗ 1,000 ರೂಪಾಯಿ ಮೈನಸ್ ಮಾಡಿದ್ದೀನಿ. ಸೊ ಮೈನಸ್ ಮಾಡಬೇಕು. ಸೊ ಈಗ 2007 ಮತ್ತು 2008ಅಲ್ಲಿ 25,800 ರೂಪಾಯಿ ಇದೆ. 25,800 ರೂಪಾಯಿ 2007 2008 ಇಂಡೆಕ್ಸ್ 129 ಐತೆ. ಸೊ 25,800 into current preceding year index 280 common. 7 and 8 index 129. 56,000. After deducting selling expense 3,75,000. The cost of acquisition 2002 or 2003 31,500. 31,500 should be indexed on the basis of preceding year index. Common is 280. But respective year 2002 and 2003 index was 105 in the question. But 2007 and 2008 index was 129 given in the question. So 280 is common for numerator for every cost of inflation index. So 56,000. But here cost of addition is over. But cost of improvement is not given for non-listed shares. Cost of improvement is not given in the question. So selling expense is over. I deducted. Then everything is over. Next there is no purchase and sales. There is no exemption. ಇಲ್ಲಿ exemptions ಯಾವಿಲ್ಲ. 54 ಇದು ಮಾಡೋದು. ಸೊ ಈಗ ಇದನ್ನು ಮೈನಸ್ ಮಾಡಿದರೆ ಔಟ್ ಆಫ್ 3,75,000 minus out of 3,75,000 minus 84,000 minus 56,000. The balance will be 2,35,000 is long term LTCC, long term capital gain on non-listed shares. The amount should be put outer column
3 lakh, 2 lakh 35,000. Here outer column is 3,95,000 is 3,95,000 is long term capital gain on jewelry. So outer column to 3,95,000 plus 2,35,000, total will be 6,30,000. 6,30,000 is taxable long term capital gains. Long term capital gains. This is 15 marks question. If you get any doubts, or if you people have any some clarification or doubts, please mail me akimmaruthi@gmail.com. Attention, but after completion of this, write down some notes regarding cost of acquisition 1989 and 1990 should not be considered, because 2000 fair market value is taken for calculation, like that. Write down ಕೆಲವು ನೋಟ್ಸ್ ಅನ್ನು ಬರೀಬೇಕಾಗುತ್ತೆ. ಕಾಸ್ಟ್ ಆಫ್ ಅಡಿಷನ್ಸ್ ತಗೊಂಡಿಲ್ಲ, ಯಾಕಂದರೆ 2001 ನಾವು ತಗೊಂಡಾಗ 1989 ಬರಲ್ಲ. ಮತ್ತು ಕಾಸ್ಟ್ ಆಫ್ ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಆಪ್ಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಸೊ ಕೆಲವೊಂದು ನೋಟ್ಸ್ ಕಂಪಲ್ಸರಿ ಬರೀಬೇಕು. ಇದು ಟ್ಯಾಕ್ಸಬಲ್ 6,30,000. ಆನ್ಸರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ 6,30,000 ಆನ್ಸರ್ ಇದೆ. ಸೊ ಇದು 15 ಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್.